ಪಿ ಸಿ ಆ ನಂಬರ್ಗೆ ಕರೆ ಮಾಡಿ ತೆಗಿತಾ ಇಲ್ಲ ಸರ್ ಎಂದನು. ಇನ್ನೊಂದು ನಂಬರ್ ನೋಡಿ ಪಿ ಸಿ ಅದಕ್ಕೂ ಪ್ರಯತ್ನಿಸಿ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಸರ್ ಎಂದಾಗ ಇನ್ಸ್ಪೆಕ್ಟರ್ ಮುಖದಲ್ಲಿ ಮೋಡ ಮುಸುಕಿತು. ದಿನ ಎಷ್ಟೊತ್ತಿಗೆ ಬರ್ತಾರೆ ಆ ಹುಡುಗರು? ಇಂಥ ಟೈಮ್ ಅಂತಿಲ್ಲ ಸರ್, ಸಾಮಾನ್ಯವಾಗಿ ರಾತ್ರಿ 10 ಗಂಟೆ ಒಳಗೆ ಬಂದಿರ್ತಾರೆ. ಕೆಲವು ಸಲ ಎಲ್ಲಿಗೂ ಹೋಗದೆ ಒಳಗಡೆನೆ ಗುಂಡು ಹಾಕೊಂಡು ಕೂತಿರ್ತಾರೆ. ವಿಶಾಲಾಕ್ಷಿಯ ಗಂಡ ಕಹಿಯಾಗಿ ಹೇಳಿದರು. ಇವತ್ತು ರಾತ್ರಿ ತನಕ ಕಾಯೋಣ, ಅವರೇನಾದರೂ ಬಾರದೇ ಇದ್ರೆ ಮುಂದಿನ ಆ್ಯಕ್ಷನ್ ತಗೋಬೇಕಾಗುತ್ತೆ ಎಂದು ಇನ್ಸ್ಪೆಕ್ಟರ್ ಹೇಳಿದಾಗ ಎಲ್ಲರೂ ಗುಸುಗುಸು ಎಂದು ಮಾತನಾಡಿಕೊಂಡ್ರು. ಆ ಹುಡುಗರೇ ವೈಜಯಂತಿಯವರ ಮನೆಗೆ ನುಗ್ಗಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂದು ಆಗಲೇ ಎಲ್ಲರೂ ತೀರ್ಮಾನಿಸಿದಂತಿತ್ತು. ಇನ್ಸ್ಪೆಕ್ಟರ್ ಸೆಕ್ಯೂರಿಟಿಯವರನ್ನು ಪ್ರಶ್ನಿಸಿದರು. ಏನಯ್ಯ ನಿನ್ನ ಹೆಸರು? ವಾಸು ಅಂತ ಸರ್. ವಾಸು ಗಂಭೀರವಾಗಿ ಉತ್ತರಿಸಿದ. ಈ ಅಪಾರ್ಟ್ಮೆಂಟ್ಗೆ ವಿಸಿಟರ್ಸ್ ಬರುವಾಗ ನೀನೇ ತಾನೇ ಅವರನ್ನು ಚೆಕ್ ಮಾಡೋದು? ಹೌದು ಸರ್. ರಿಜಿಸ್ಟರ್ನಲ್ಲಿ ಅವರ ಹೆಸರು, ಫೋನ್ ನಂಬರ್, ಯಾವ ಅಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡ್ತಾರೆ ಅಂತ ಎಲ್ಲ ನೋಟ್ ಮಾಡ್ಕೊತೀರಿ ಅಲ್ವಾ? ಇವತ್ತು ಬೆಳಗ್ಗೆಯಿಂದ 102ನೇ ಅಂದರೆ ವೈಜಯಂತಿಯವರ ಮನೆಗೆ ಯಾರ್ಯಾರು ಬಂದಿದ್ರು? ವಾಸು ರಿಜಿಸ್ಟರ್ ಪುಸ್ತಕವನ್ನು ಪರಿಶೀಲಿಸಿ, ಇಲ್ಲ ಸರ್, ಯಾರೂ ಬಂದಿಲ್ಲ. ಅವರಿಗೆ ಆನ್ಲೈನ್ನಲ್ಲಿ ಒಂದು ಪಾರ್ಸಲ್ ಬಂದಿತ್ತು ಅಷ್ಟೇ. ಎಷ್ಟು ಗಂಟೆಗೆ? 12:30 ಸರ್. ಆ ಪಾರ್ಸಲ್ ಯಾರು ತಗೊಂಡ್ರು? ಸಾಮಾನ್ಯವಾಗಿ ಮನೆಯವರು ತಾವೇ ಕೆಳಗಿಳಿದು ಬರ್ತಾರೆ. ಕೆಲವು ಸಲ ಮನೆ ಬಾಗಿಲಿಗೆ ಹೋಗಿ ಪಾರ್ಸಲ್ ತಲುಪಿಸ್ತಾರೆ. ಇವತ್ತು ವೈಜಯಂತಿ ಮೇಡಮ್ಗೆ ಫೋನ್ ಮಾಡಿದೆ, ಅವರು ತಗೊಳ್ಳಿಲ್ಲ. ಅದಕ್ಕೆ ಕೊರಿಯರ್ನವನು ಅವರ ಮನೆ ಬಾಗಿಲ ಹತ್ರನೇ ಹಾಕ್ಬಿಟ್ಟು ಬಂದ. ಬೇರೆ ಇನ್ಯಾರೂ ಬಂದಿಲ್ವಾ? ಇಲ್ಲ ಸರ್. ವಾಸುವನ್ನು ಪ್ರಶ್ನಿಸಿ ಏನೂ ಪ್ರಯೋಜನವಾಗಲಿಲ್ಲವೆಂದು ಇನ್ಸ್ಪೆಕ್ಟರ್ನ ಮುಖದ ಛಾಯೆ ಹೇಳ್ತಿತ್ತು. ಎಲ್ಲವರನ್ನೂ ವಿಚಾರಣೆ ಮಾಡಿದ ಮೇಲೆ ಇನ್ಸ್ಪೆಕ್ಟರ್ ವೈಜಯಂತಿಯವರ ಮನೆಯೊಳಗೋಗಿ ಸುತ್ತಲೂ ಪರಿಶೀಲಿಸಿದ್ರು. ಹಾಲ್ನಲ್ಲಿದ್ದ ದಿವಾನ್ ಮೇಲೆ ಪಾರ್ಸಲ್ ಇತ್ತು, ಆದರೆ ಅದನ್ನು ತೆಗೆದಿರಲಿಲ್ಲ. ಅವರು ಪಾರ್ಸಲ್ ತೆಗೆದುಕೊಂಡಿದ್ದಾರೆ ಅಂದಮೇಲೆ ಕೊರಿಯರ್ ಅವನ ಜೊತೆ ವೈಜಯಂತಿಯವರು ಮಾತನಾಡಿರಬೇಕು. ರೂಮಿನ ಬೀರು ಬಾಗಿಲು ತೆರೆದಿದೆ ಅಂದಮೇಲೆ ಅವರು ಪೇಮೆಂಟ್ ಮಾಡೋಕ್ಕೆ ಬೀರು ತೆಗೆದಿರಬೇಕು. ಅಷ್ಟರಲ್ಲಿ ಯಾರೋ ಒಳಗೆ ಬಂದು ಅವರನ್ನು ಅಟ್ಯಾಕ್ ಮಾಡಿದ್ದಾರೆ. ಈ ಕೊರಿಯರ್ ಸರ್ವಿಸ್ಗೆ ಫೋನ್ ಮಾಡಿ ಯಾರು ಬಂದಿದ್ದು ಅಂತ ವಿಚಾರಿಸಿ ಎಂದು ಪಿ ಸಿಗೆ ಹೇಳಿದಾಗ ಅವನು ನಂಬರ್ ಸಂಪರ್ಕ ಪಡೆದು ಇನ್ಸ್ಪೆಕ್ಟರ್ಗೆ ಮಾತನಾಡಲು ಕೊಟ್ಟ. ಹಲೋ, ನಾನು ಜಗದೀಶ್ವರಿ ಲೇಔಟ್ನಿಂದ ಇನ್ಸ್ಪೆಕ್ಟರ್ ಮಾತನಾಡ್ತಾ ಇದ್ದೀನಿ. ಇವತ್ತು ಇದೇ ಏರಿಯಾದಲ್ಲಿ ನಿಕಿತಾಸ್ ನೆಸ್ಟ್ ಅನ್ನೋ ಅಪಾರ್ಟ್ಮೆಂಟ್ಗೆ ನಿಮ್ಮ ಕಡೆಯಿಂದ ಕೊರಿಯರ್ ಬಂದಿದೆ. ಯಾರು ಅದನ್ನು ಡೆಲಿವರಿ ಮಾಡಿದ್ದು ತಕ್ಷಣ ಅವರನ್ನು ಇಲ್ಲಿ ಕಳಿಸಿ. ಕ್ರೈಮ್ ನಡೆದಿದೆ ಇಲ್ಲಿ. ಒಂದು ಲೇಡಿ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ. ವಿಚಾರಣೆ ನಡೆಸ್ತಾ ಇದ್ದೀವಿ. ಡೆಲಿವರಿ ಮಾಡಿದವ್ರು ಯಾರು? ನರಹರಿ ಅಂತಾನಾ? ಅವರ ಮೊಬೈಲ್ ನಂಬರ್ ಕೊಡಿ ಎಂದು ಬರೆದುಕೊಂಡು ಕೂಡಲೇ ಕೊರಿಯರ್ ಮಾತನಾಡಿದವನ ಸಂಪರ್ಕ ಪಡೆದು ಅವರನ್ನು ಕರೆದರು. ಅರ್ಧ ಗಂಟೆಯೊಳಗೆ ಅವನು ಏದುತ್ತಾ ಬಂದ. ಏನಯ್ಯ, ನೀನೇನಾ ನರಹರಿ? ಬೆಳಿಗ್ಗೆ 12:30 ವೈಜಯಂತಿ ನಾರಾಯಣ್ ಅನ್ನೋರಿಗೆ ಪಾರ್ಸಲ್ ಡೆಲಿವರಿ ಮಾಡಿದ ನೀನೇನಾ? ಹೌದು ಸರ್. ಅವರೇ ತಗೊಂಡ್ರಾ ಅದನ್ನು? ಇಲ್ಲ ಸರ್, ನಾನು ಫೋನ್ ಮಾಡಿದೆ, ಅವರು ರಿಸೀವ್ ಮಾಡಲಿಲ್ಲ. ಹೇಗೋ ಮೊದಲೇ ಪೇಮೆಂಟ್ ಆಗಿತ್ತು, ದುಡ್ಡು ಕಲೆಕ್ಟ್ ಮಾಡೋದೇನೂ ಇರಲಿಲ್ಲ. ಅದಕ್ಕೆ ಅವರ ಮನೆ ಬಾಗಿಲು ಮುಂದೆ ಪಾರ್ಸಲ್ ಇಟ್ಟು ಹೊರಟೋದೆ. ನಿಜ ಹೇಳ್ತಿದ್ಯಾ? ಇನ್ಸ್ಪೆಕ್ಟರ್ ದನಿ ತೀಕ್ಷ್ಣವಾಗಿತ್ತು. ನರಹರಿ ವ್ಯಾಕುಲತೆಯಿಂದ, ಸುಳ್ಳ್ಯಾಕೆ ಹೇಳಲಿ ಸರ್? 5 ನಿಮಿಷ ಇಲ್ಲಿದ್ದೆ ಸರ್, ಅಷ್ಟೇ. ಆಮೇಲೆ ಮುಂದಿನ ರಸ್ತೆಯಲ್ಲಿ ಇನ್ನೊಂದು ಮನೆಗೆ ಪಾರ್ಸಲ್ ಡೆಲಿವರಿ ಇತ್ತು, ಅಲ್ಲಿಗೆ ಹೊರಟೋದೆ. ಬೇಕಿದ್ರೆ ಚೆಕ್ ಮಾಡಿ ಸರ್ ಎಂದು ಅದರ ಬಗ್ಗೆ ಮಾಹಿತಿ ತೋರಿಸಿದ. 5 ನಿಮಿಷದಲ್ಲಿ ಮನೆಯೊಳಗೆ ಬಂದು ವೈಜಯಂತಿಯವರನ್ನು ಇರಿದು ಮಂಚದ ಮೇಲೆ ನೂಕಿ ಬೀರು ತೆರೆದು ಏನಾದರೂ ದೋಚ್ಕೊಂಡು ಹೋಗಲು ಸಾಧ್ಯವೇ? CCTV ಫುಟೇಜ್ ನೋಡಬೇಕಲ್ಲ. ನಿಮ್ಮ ಬಿಲ್ಡಿಂಗ್ ಎಂಟ್ರೆನ್ಸ್ ಕಾರಿಡಾರ್ನಲ್ಲೆಲ್ಲ ಚೆಕ್ ಮಾಡಬೇಕಾಗಿತ್ತು ಇನ್ಸ್ಪೆಕ್ಟರ್ ಹೇಳಿದಾಗ ಮನೋಹರ್ ಸಪ್ಪೆ ದನಿಯಲ್ಲಿ, ಮಳೆ ಬಂದು CCTV ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಸರ್. ರಿಪೇರಿಗೆ ಹೇಳಿದ್ವಿ, ಇವತ್ತು ನಾಳೆ ಕಳಗಿಸ್ಕೊಡ್ತೀನಿ ಅಂತ ಹೇಳಿದರು. ಮೇಂಟೆನೆನ್ಸ್ನವರು ಇನ್ನೂ ಕಳಗಿಸಿಲ್ಲ ಎಂದಾಗ ಇನ್ಸ್ಪೆಕ್ಟರ್ ಕಣ್ಣು ಕಿರಿದು ಮಾಡಿದ್ರು. ಹಾಗಾದರೆ ನನ್ನ ಅನುಮಾನ ಇನ್ನೂ ಬಲವಾಗ್ತಿದೆ. ಇಲ್ಲಿರೋರೇ ಯಾರು ಸಂಚು ನಡೆಸಿದ್ದಾರೆ. CCTV ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತ ಗೊತ್ತಿದ್ದೇ ಈ ಕೆಲಸ ಮಾಡಿದ್ದಾರೆ. ಎಲ್ಲರೂ ಭಯ ಆತಂಕದಿಂದ ಮುಖ ನೋಡಿಕೊಂಡ್ರು. ನಮ್ಮಲ್ಲಿಯೇ ಒಬ್ಬ ಕಳ್ಳ ಕೊಲೆಗಾರನಿದ್ದಾನೆ ಎಂಬ ಸಂಶಯವೇ ಎಲ್ಲರಿಗೂ ತಲ್ಲಣಿಸಿ ಹೋಗುವಂಥ ವಿಷಯ.
ವೈಜಯಂತಿಯವರ ಮನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ರು ಪೊಲೀಸರಿಗೇನು ಅಂತ ಮಹತ್ವದ ಸುಳಿವು ಸಿಗಲಿಲ್ಲ. ಮನೆಯಲ್ಲಿ ಫರ್ನಿಚರ್ ಇನ್ನಿತರ ವಸ್ತುಗಳು ಹಾಗೇ ಇದೆ. ಬೀರು ಬಾಗಿಲು ತೆಗೆದಿದ್ರೂ ಲಾಕರ್ ಓಪನ್ ಆಗಿಲ್ಲ. ಜಾಸ್ತಿ ಘರ್ಷಣೆ ಕುಸಿರಾಟ ಆಗಿದ್ರೆ ಕೆಲವು ವಸ್ತುಗಳಾದರೂ ಚೆಲ್ಲಾಪಿಲ್ಲಿ ಆಗಿರ್ತಿತ್ತು. ಎಲ್ಲ ಯಥಾಸ್ಥಳದಲ್ಲಿ ಇರೋದ್ರಿಂದ ವೈಜಯಂತಿಯವರು ಹೆಚ್ಚು ಸ್ಟ್ರಗಲ್ ಮಾಡಿಲ್ಲ. ಅಂದಮೇಲೆ ಯಾರೋ ಅವರಿಗೆ ಪರಿಚಿತರಾದವರೇ ಒಳಗೆ ಬಂದಿದ್ದಾರೆ. ದೀಪಾಳ ಮುಖಕಾಂತಿ ಕಪ್ಪೆಟ್ಟು ಹೋಗಿತ್ತು. ಹಾಗಾದರೆ ಆ ಇಬ್ಬರು ಹುಡುಗರೇ ಇರಬೇಕು. ಅಮ್ಮ ಜಗಳ ಮಾಡಿದ್ರು ಅನ್ನೋ ಕೋಪಕ್ಕೆ ಅವರು ಅಟ್ಯಾಕ್ ಮಾಡಿದ್ದಾರೆ. ಏನೋ ತಪ್ಪು ಮಾಡದೇ ಇದ್ರೆ ಅವರು ಯಾಕೆ ನಾಪತ್ತೆಯಾಗಿದ್ರು? ಇನ್ಸ್ಪೆಕ್ಟರ್, ನೀವು ಮೊದಲು ಅವರನ್ನು ಪತ್ತೆ ಮಾಡಬೇಕು ಎಂದು ಅವಳು ಆವೇಶದಿಂದ ನುಡಿದಾಗ ಇನ್ಸ್ಪೆಕ್ಟರ್ ಅವಳ ಕಡೆ ನೋಡಿದ್ರು. ಮೇಡಮ್, ನಾವೇನು ಮಾತನಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ನಿಮ್ಮ ಕಡೆಯಿಂದ ಏನಾದರೂ ವಿಷಯ ಗೊತ್ತಿದ್ರೆ ಹೇಳಿ, ಅದು ಬಿಟ್ಟು ನಮಗೆ ಪಾಠ ಹೇಳೋಕೆ ಬರಬೇಡಿ ಎಂದು ಒರಟಾಗಿ ನುಡಿದಾಗ ದೀಪ ಮುಖ ದುಮ್ಮಿಸಿಕೊಂಡು ಸುಮ್ಮನಾದ್ಲು. ನನಗೆ ಅದು ಯಾವುದರ ಬಗ್ಗೆಯೂ ಗಮನವಿರಲಿಲ್ಲ. ವೈಜಯಂತಿ ಹೇಗಿದ್ದಾರೋ, ಅವರ ಪರಿಸ್ಥಿತಿ ಏನಾಗಿದೆಯೋ, ಹೊಟ್ಟೆಯ ಭಾಗಕ್ಕೆ ಹಿರಿದಾಗ ಪಾಪ ಅವರಿಗೆಷ್ಟು ಯಾತನೆಯಾಗಿರಬೇಕು, ಒಬ್ಬೊಬ್ಬರೇ ಎಷ್ಟು ಸಂಕಟ ಪಟ್ಟಿದ್ದಾರೋ. ಛೇ, ನಾನು ಅವರನ್ನು ದೂರ ಮಾಡ್ಕೊಳ್ಬಾರ್ದಿತ್ತು. ಯಾರೋ ಹೇಳುವವರು ಕೇಳುವವರಿಲ್ಲ, ಒಂಟಿ ಹೆಂಗಸು ಎಂದು ಯಾವ ದುರಾಳರು ಅವರ ಮನೆಗೆ ನುಗ್ಗಿದ್ದಾರೋ. ನಾನು ಆಕೆಯ ಬಗ್ಗೆ ಇನ್ನಷ್ಟು ಸೌಹಾರ್ದತೆಯಿಂದ ವರ್ತಿಸಬೇಕಿತ್ತು ಎಂದು ಕ್ಷಣ ಕ್ಷಣಕ್ಕೂ ನನ್ನ ಮನಸ್ಸು ಕುಗ್ಗಿ ಹೋಗ್ತಿತ್ತು. ವೈಜಯಂತಿ ಅವರ ಮನೆಗೆ ಬೀಗ ಹಾಕಿ ಪೊಲೀಸರು ಅದರ ಬೀಗದ ಕೈಯನ್ನು ತಮ್ಮ ಬಳಿಯಲ್ಲೇ ಇಟ್ಕೊಂಡ್ರು. ಒಬ್ಬ ಪಿಸಿಯನ್ನು ಅವರ ಮನೆಯ ಮುಂದೆ ಕಾವಲು ಇರಿಸಲಾಯಿತು. ನಾನು ತಡೆಯಲಾರದೆ ಇನ್ಸ್ಪೆಕ್ಟರ್ನನ್ನು ಉದ್ದೇಶಿಸಿ, ಸರ್, ವೈಜಯಂತಿಯವರು ಬದುಕುಳಿದ್ರೆ ಕಾಲ್ ಪ್ರಿನ್ಸ್ ಯಾರು ಅಂತ ಅವರ ಬಾಯಿಂದಲೇ ಕೇಳಿ ತಿಳ್ಕೊಬಹುದಲ್ವಾ ಎಂದು ಕೇಳಿದಾಗ ನನ್ನ ಮನದ ಮೂಲೆಯಲ್ಲಿ ಎಲ್ಲೋ ಒಂದು ವೈಜಯಂತಿಯವರ ಸ್ಥಿತಿಯ ಬಗ್ಗೆ ಆಶಾಕಿರಣ ಇಣುಕಿತು. ಖಂಡಿತ ನಾವು ಅದನ್ನು ಆಶಿಸ್ತೀವಿ ಮೇಡಮ್, ಆದರೆ ಅವರ ಕಂಡೀಷನ್ ಬಹಳ ಕ್ರಿಟಿಕಲ್ ಆಗಿದೆಯಂತೆ. ನೋಡಬೇಕು ಸರ್ವೈವ್ ಆಗ್ತಾರೋ ಇಲ್ವೋ. ಇನ್ಸ್ಪೆಕ್ಟರ್ ಹೇಳುತ್ತಿರುವಂತೆ ಆ ಇಬ್ಬರು ಹುಡುಗರ ಆಗಮನವಾಯಿತು. ಸರ್, ಆ ಹುಡುಗರು ಬಂದರು. ಕೆಲವರು ಕೂಗ್ಕೊಂಡ್ರು. ಪೊಲೀಸಿನವರನ್ನು ಕಂಡು ಆ ಹುಡುಗರಿಗೆ ಆಶ್ಚರ್ಯವಾದಂತೆ ಕಾಣಿಸ್ತು. ರೀ, ಇಬ್ಬರು ಬನ್ನಿರಿ ಇಲ್ಲಿ, ಇನ್ಸ್ಪೆಕ್ಟರ್ ಗಡಸಾಗಿ ಹೇಳಿದಾಗ ಅವರಿಬ್ಬರು ಮುಖ ನೋಡ್ಕೊಂಡ್ರು. ಭಾಷೆ ಅರ್ಥವಾಗದಿದ್ರೂ ತಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಅರಿವಾಗಿರಬೇಕು. ಮುಂದೆ ಬಂದು ನಿಂತರು. ನೀವೇನಾ ಇಲ್ಲಿ ಬಾಡಿಗೆಗಿರೋದು? ವಿ ಡೋಂಟ್ ನೋ ಕನ್ನಡ, ಒಬ್ಬ ಹೇಳ್ದ. ಓ, ಇಂಗ್ಲೀಷ್. ಎಲ್ಲಿಂದ ಬಂದಿದ್ದೀರಾ? ವಿಶಾಲಾಕ್ಷಿಯ ಗಂಡ ಮಧ್ಯ ಬಾಯಿ ಹಾಕಿ, ಸರ್, ಕೇರಳದವರು. ಮಲಯಾಳಂ ಇಂಗ್ಲೀಷ್ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ಎಂದು ಹೇಳಿದಾಗ ಇನ್ಸ್ಪೆಕ್ಟರ್ನ ನೋಟ ತೀಕ್ಷ್ಣವಾಯಿತು. ಇಲ್ಲಿಗೆ ಬಂದರೂ ಕನ್ನಡ ಕಲಿಯಲ್ಲ ಏನೋ? ನಿಮ್ಮಿಬ್ಬರ ಹೆಸರು ಎಂದು ಇಂಗ್ಲೀಷ್ನಲ್ಲಿ ಪ್ರಶ್ನಿಸಿದರು. ಅಂಕಿತ್ ನಾಯರ್ ಮತ್ತು ಮುಕುಂದ್. ವೈಜಯಂತಿಯವರು ಗೊತ್ತಾ ನಿಮಗೆ? ಯಾ, ಶಿ ಸ್ಟೇಸ್ ಇನ್ ದಿ ಗ್ರೌಂಡ್ ಫ್ಲೋರ್, ದಟ್ ಓಲ್ಡ್ ಲೇಡಿ. ಹೋ, ಅವರೇ. ಯಾಕೆ ಅವರ ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿದ್ರಿ? ಇನ್ಸ್ಪೆಕ್ಟರ್ ನೇರವಾಗಿ ಪ್ರಶ್ನಿಸಿದಾಗ ಅವರಿಬ್ಬರು ತಬ್ಬಿಬ್ಬಾದರು. ನಾವಿಬ್ರು ಏನೂ ಮಾಡಿಲ್ಲ. ವೈ, ವಾಟ್ ಹ್ಯಾಪನ್ಡ್? ಇನ್ಸ್ಪೆಕ್ಟರ್ ರೇಗತಾ. ನನ್ನ ಮಕ್ಕಳ್ರ, ಮಾಡೋದೆಲ್ಲ ಮಾಡಿ ಏನಾಯಿತು ಅಂತ ನನ್ನನ್ನೇ ಕೇಳ್ತೀರಾ? ಆಯಮ್ಮ ನಿಮ್ಮ ಜೊತೆ ಜಗಳಾಡಿ ಮನೆ ಬಿಡಿಸ್ತೀನಿ ಅಂತ ಹೇಳಿದಕ್ಕೆ ಕೊಲೆ ಮಾಡೋಕ್ಕೆ ಹೋಗಿದ್ರಾ? ಎಲ್ಲಿ ಬಚ್ಚಿಟ್ಟಿದ್ದೀರಾ ಚಾಕು? ಒಳ್ಳೆ ಮಾತಿನಲ್ಲಿ ಹೇಳ್ದೆ ಇದ್ರೆ ನಿಮ್ಮನ್ನು ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ಗೊತ್ತು ನನಗೆ ಎಂದು ಅಬ್ಬರಿಸಿದಾಗ ಇಬ್ಬರು ಗಾಬರಿಯಾದರು. ಅದರಲ್ಲಿ ಮುಕುಂದ್ ಎಂಬುವವನಿಗೆ ಸುಮಾರಾಗಿ ಕನ್ನಡ ಅರ್ಥವಾಗ್ತಿತ್ತು. ಸರ್, ನಮಗೆ ಇದೆಲ್ಲ ಏನೂ ಗೊತ್ತಿಲ್ಲ. ಜಗಳ ಆಗಿದ್ದು ನಿಜ, ಆದರೆ ನಾವು ಆ ಆಂಟಿಗೇನೂ ಮಾಡಿಲ್ಲ. ನಾವು ಅಂಥವರಲ್ಲ. ವಿ ಆರ್ ಫ್ರಮ್ ಅ ವೆರಿ ರೆಸ್ಪಾನ್ಸಿಬಲ್ ಫ್ಯಾಮಿಲಿ ಎಂದು ಇಂಗ್ಲೀಷ್ನಲ್ಲಿ ಹೇಳ್ದ. ಮತ್ತೆ ಯಾಕ್ರೋ ತಲೆ ತಪ್ಪಿಸ್ಕೊಂಡು ಓಡೋಗಿದ್ರಿ? ಸರ್, ನಾವು ಮಧ್ಯಾಹ್ನ ಮೂವಿಗೆ ಹೋಗಿದ್ವಿ. ಆಮೇಲೆ ಫ್ರೆಂಡ್ ಜೊತೆ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಬೇಕಿದ್ರೆ ನನ್ನ ಮೊಬೈಲ್ ಚೆಕ್ ಮಾಡಿ. ಮೂವಿ ಟಿಕೆಟ್ಸ್ ಇದೆ. ರೆಸ್ಟೋರೆಂಟ್ನಲ್ಲಿ ಗೂಗಲ್ ಪೇ ಮಾಡಿದ್ದೀನಿ. ಬೇಕಿದ್ರೆ ನೀವೇ ನೋಡಿ ಎಂದು ಇಂಗ್ಲೀಷ್ನಲ್ಲಿ ವಿವರಿಸಿ ತನ್ನ ಮೊಬೈಲ್ ತೆರೆದು ತೋರಿಸಿದ. ಇನ್ಸ್ಪೆಕ್ಟರ್ ಅದನ್ನು ಪರಿಶೀಲಿಸಿ, 1 ಗಂಟೆ ಶೋಗೆ ಹೋಗಿದ್ರಾ ಎಂದು ಕೇಳಿದರು. ಹೌದು ಸರ್, ಮಲ್ಟಿಪ್ಲೆಕ್ಸ್ನಲ್ಲಿ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. ನಾವು 12 ಗಂಟೆಗೆ ಹೊರಟ್ಬಿಟ್ವಿ. ಇನ್ಸ್ಪೆಕ್ಟರ್ ಅವನ ಕೈಗೆ ಮೊಬೈಲ್ ವಾಪಸ್ ಕೊಡ್ತಾ,
ಇಷ್ಟಕ್ಕೆ ಬಚಾವಾಗಿದ್ದೀನಿ ಅನ್ಕೊಂಬೇಡಿ. ನಾವಿನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು. ನೀವೇ ಅಂತ ಒಂದು ಸುಳಿವು ಸಿಗಲಿ ನನ್ನ ಮಕ್ಕಳ್ರ ತೋರಿಸ್ತೀನಿ ನಿಮಗೆ. ಈ ಪಿಕ್ಚರ್ಗೆ ನೀವು ಹೋಗಿದ್ದೀರಿ ಅಂತ ಏನು ಗ್ಯಾರಂಟಿ ಇಲ್ಲ. ಎಲ್ಲ ಪತ್ತೆ ಮಾಡ್ತೀವಿ. ಅಲ್ಲಿವರೆಗೂ ನೀವು ಊರು ಬಿಟ್ಟು ಹೋಗೋ ಹಾಗಿಲ್ಲ, ಗೊತ್ತಾಯ್ತಾ ಎಂದು ಅವರಿಬ್ಬರ ಆಫೀಸಿನ ವಿವರಣೆಗಳು, ಮೊಬೈಲ್ ನಂಬರ್ ಹಾಗೂ ಕೇರಳದ ಅಡ್ರೆಸ್ಗಳನ್ನು ಬರೆದುಕೊಂಡ್ರು. ಅವರಿಬ್ಬರ ಮನೆಯೊಳಗೆ ಹೋಗಿ ಪರಿಶೀಲಿಸಿದ್ದು ಆಯಿತು. ಅಲ್ಲಿ ಪೊಲೀಸರಿಗೆ ಏನೂ ಸಿಗಲಿಲ್ಲ. ಸಂಶಯಾಸ್ಪದವಾದ ಯಾವ ವಸ್ತುವೂ ಅಲ್ಲಿರಲಿಲ್ಲ. ಎಲ್ಲ ಕ್ರೈಮ್ ಡೈರಿ, ಮಣ್ಣು ಮಸಿ ನೋಡಿ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಆದರೆ ಪೊಲೀಸ್ನವರ ಕೈಯಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂದ್ಕೊಂಡಿದ್ದೀರಾ? ನಿಜ ಏನು ಅಂತ ಗೊತ್ತಾಗುತ್ತೆ ಇರಿ, ಆವಾಗ ವಿಚಾರಿಸ್ಕೊತೀವಿ ಎಂದು ಹುಡುಗರಿಗೆ ಹೇಳಿ ಇನ್ಸ್ಪೆಕ್ಟರ್ ಹೊರಗೆ ಬಂದರು. ಅಷ್ಟರಲ್ಲಿ ಅವರಿಗೆ ಆಸ್ಪತ್ರೆಯಿಂದ ಫೋನ್ ಬಂತು. ಅವರು ಮಾತನಾಡಿ ನಮ್ಮೆಲ್ಲರ ಕಡೆ ನೋಡಿದ್ರು. ಅವರ ಕಡೆ ಯಾರಿದ್ದೀರೋ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕಂತೆ. ಡಾಕ್ಟರ್ ಫೋನ್ ಮಾಡಿದರು. ನನ್ನೆದೆ ದಸಕ್ಕೆಂದು ಕುಸಿಯಿತು. ಯಾಕೆ, ವೈಜಯಂತಿ ಹೇಗಿದ್ದಾರಂತೆ ಎಂದು ಆತಂಕದಿಂದ ಕೇಳಿದೆ. ದೀಪಾಳು ಕಳವಳದಿಂದ ಹಾಗೆ ನೋಡ್ತಿದ್ಲು. ಹಾಗೆ ಇದ್ದಾರೆ. ಅವರ ಬಗ್ಗೆ ಮಾತನಾಡೋಕೆ ಮನೆಯವರನ್ನು ಬರೋಕೆ ಹೇಳಿ ಅಂದರು. ಹೋಗಿ ಅದೇನು ಅಂತ ವಿಚಾರಿಸಿ ಎಂದು ಹೇಳಿ ಇನ್ಸ್ಪೆಕ್ಟರ್ ಹೊರಟ್ಬಿಟ್ರು. ಅಮ್ಮ ಹೋಗ್ಬಿಟ್ಟಿದ್ದಾರಾ? ಅದಕ್ಕೆ ಡಾಕ್ಟರ್ ನಮ್ಮನ್ನು ಕರೀತಿದ್ದಾರಾ? ದೀಪ ಕೇಳಿದಾಗ ಅವಳ ಮುಖದಲ್ಲಿ ಭಯ ತುಂಬಿತು. ನನ್ನ ಮನದಲ್ಲೂ ಅದೇ ಆತಂಕ, ಅಳುಕು ಮೂಡಿತು. ಆದರೆ ಅವಳ ಮುಂದೆ ಧೈರ್ಯ ಕುಂದಲು ನನಗಿಷ್ಟವಿರಲಿಲ್ಲ. ಇಲ್ಲದೆಲ್ಲ ಯಾಕೆ ಯೋಚಿಸ್ಬೇಕು? ಆಸ್ಪತ್ರೆಗೆ ಹೋಗಿ ವಿಚಾರಿಸಿದ್ರಾಯ್ತು. ನಾನು ಸಂಜೀವ್ ಆಸ್ಪತ್ರೆಗೆ ಹೊರಟಾಗ ದೀಪ ನಮ್ಮ ಜೊತೆಗೆ ಬಂದಳು. ಏನಾದರೂ ತೊಂದರೆ ಇದ್ದರೆ ನಮಗೂ ಫೋನ್ ಮಾಡಿ ಎಂದು ಸುನಂದ ಅವಳ ಪತಿ ಮನೋಹರ್ ಹೇಳಿದರು. ಕೆಲವರು ಇನ್ನೂ ಅಲ್ಲೇ ನಿಂತು ಗುಸುಗುಸು ಮಾತನಾಡಿಕೊಳ್ತಿದ್ರು. ಇನ್ನು ಕೆಲವರು ನಮಗ್ಯಾಕೆ ಉಸಾಬಾರಿ ಎಂಬಂತೆ ಅವರವರ ಮನೆಗೆ ಹೊರಟು ಹೋಗಿದ್ರು. ನಮ್ಮನ್ನು ಹೊತ್ತ ಕಾರ್ ಆಸ್ಪತ್ರೆ ಹತ್ರ ಸಾಗಿತು. ಆಸ್ಪತ್ರೆಯಲ್ಲಿ ವೈಜಯಂತಿಯವರನ್ನು ICUನಲ್ಲಿ ಇಟ್ಟಿದ್ರು. ನಾವು ಡಾಕ್ಟರನ್ನು ಭೇಟಿಯಾದಾಗ ಅವರು ವೈಜಯಂತಿಯವರ ಸ್ಥಿತಿಯನ್ನು ವಿವರಿಸುತ್ತಾ, ಸ್ಟ್ಯಾಬ್ ಹೋನ್ನಿಂದ ಬ್ಲಡ್ ಲಾಸ್ ಆಗಿದೆ. ಪುಣ್ಯಕ್ಕೆ ಲಿವರ್ ಅಥವಾ ಸ್ಪೇನ್ಗೆ ಹೆಚ್ಚು ಪೆಟ್ಟಾಗಿಲ್ಲ. ಆದರೆ ಪೇಷಂಟ್ ವಯಸ್ಸು, ದೇಹಸ್ಥಿತಿ ಎಲ್ಲ ಗಮನಿಸಬೇಕಾಗತ್ತೆ. ಅವರಿಗೆ BP ಶುಗರ್ ಇದೆ. ಈಗ ಅವರು ಶಾಕ್ನಲ್ಲಿ ಇದ್ದಾರೆ ಎನ್ನುತ್ತಿರುವಂತೆ ದೀಪ ಆತಂಕದಿಂದ ಬಾಯಿ ಹಾಕಿ, ನಮ್ಮಮ್ಮ ಹಾಗಾದರೆ ಬದುಕಲ್ವಾ ಡಾಕ್ಟರ್ ಎಂದು ಉದ್ವೇಗದಿಂದ ಪ್ರಶ್ನಿಸಿದ್ಲು. ಈಗಲೇ ಏನೂ ಹೇಳೋಕ್ಕಾಗಲ್ಲ. ಪೇಷಂಟ್ಗೆ ಬ್ಲಡ್ ಕೊಡಬೇಕು. ನಮ್ಮಲ್ಲಿ ಅವರ ಬ್ಲಡ್ ಗ್ರೂಪಿನ ರಕ್ತದ ಸ್ಟಾಕ್ ಇಲ್ಲ. ಅದಕ್ಕೆ ನಿಮಗೆ ಹೇಳಿ ಕಳಿಸಿದೆ. ಆಕೆಯದು O- ಗ್ರೂಪ್. ನೀವು ತಕ್ಷಣ ಬ್ಲಡ್ ಅರೇಂಜ್ ಮಾಡಬೇಕು ಡಾಕ್ಟರ್ ಹೇಳಿದಾಗ ದೀಪ ಕಳವಳಗೊಂಡ್ಳು. ಎಲ್ಲಿಂದ ಬ್ಲಡ್ ತರೋದು ಈಗ? ನನ್ನ ಹಸ್ಬೆಂಡ್ ಊರಲ್ಲಿಲ್ಲ, ಯಾವುದೋ ಪ್ರೋಗ್ರಾಮ್ಗೆ ಹೋಗಿದ್ದಾರೆ. ನಾನು ಒಬ್ಬಳೇ ಇರೋದು. ಬ್ಲಡ್ ಬ್ಯಾಂಕ್ಗಳಲ್ಲಿ ವಿಚಾರಿಸೋಣ. ಡಾಕ್ಟರ್, ನೀವೇ ಹೊರಗಡೆಯಿಂದ ಬ್ಲಡ್ ತರ್ಸೋಕ್ಕಾಗುತ್ತಾ? ಬೇಕಾದರೆ ಅದರ ಚಾರ್ಜಸ್ ಪೇ ಮಾಡ್ತೀವಿ. ನಾನು ಸಲಹೆ ನೀಡಿದಾಗ ಡಾಕ್ಟರ್ ತಲೆ ಅಲ್ಲಾಡಿಸಿದ್ರು. ಇದು ಪ್ರೈವೇಟ್ ಆಸ್ಪತ್ರೆ ಅಲ್ಲ. ನಮಗೆ ನಮ್ಮದೇ ಕಾರ್ಯ ಒತ್ತಡಗಳಿರ್ತವೆ. ನಾವು ಸಾಕಷ್ಟು ಪೇಷಂಟ್ಗೆ ಈ ರೀತಿ ಬ್ಲಡ್ ತರಿಸ್ಕೊಡ್ತಾ ಇರ್ತೀವಿ. ಬ್ಲಡ್ ಜಾಸ್ತಿ ಆಗುತ್ತೆ. ಟೂ ಮೆನಿ ಥಿಂಗ್ಸ್ ಟು ಎ ಟೈಮ್ ಅಂದರೆ ನಮಗೆ ಮ್ಯಾನೇಜ್ ಮಾಡೋದು ಕಷ್ಟ. ನೀವು ಆದಷ್ಟು ಬೇಗ ಬ್ಲಡ್ ಅರೇಂಜ್ ಮಾಡಿದ್ರೆ ಒಳ್ಳೆಯದು. ನಾವು 4-6 ಬ್ಲಡ್ ಬ್ಯಾಂಕ್ಗಳಿಗೆ ಫೋನ್ ಮಾಡಿ ವಿಚಾರಿಸಿದಾಗ O- ಗ್ರೂಪಿನ ರಕ್ತ ಸಿಗಲಿಲ್ಲ. ದೀಪ ಅಳುದನಿಯಲ್ಲಿ, ಆಂಟಿ, ಅಮ್ಮನ್ನ ಖಂಡಿತ ಉಳಿಸ್ಕೊಳ್ಳೋಕ್ಕಾಗಲ್ಲ. ಅವರ ಆಸೆ ಬಿಟ್ಬಿಡೋದೇ ಒಳ್ಳೆಯದು ಅನಿಸುತ್ತೆ ಎಂದಾಗ ನಾನು ಸಮಾಧಾನ ಮಾಡಿದೆ. ಹಾಗ್ಯಾಕಂತೀಯ ದೀಪ, ಟ್ರೈ ಮಾಡೋಣ. ಎಲ್ಲೋ ಒಂದು ಕಡೆ ಸಿಗತ್ತೆ. ಸಂಜೀವ್ ಯೋಚಿಸುತ್ತಾ, ಮಮತಾ, ನಮ್ಮ ರೋಟರಿಯನ್ನ ವೆಂಕಟರಾಮ್ ಇದ್ದಾರಲ್ಲ, ಅವರನ್ನು ಕೇಳ್ತೀನಿರು ಎಂದು ಫೋನ್ ಮಾಡಿ ಗೆಳೆಯನನ್ನು ವಿಚಾರಿಸಿದ್ರು. ಅವರ ಜೊತೆ ಮಾತನಾಡಿದ ಮೇಲೆ ಸಂಜೀವನ ಮುಖದಲ್ಲಿ ಗೆಲುವು ಮೂಡಿತು. ರೋಟರಿ ಕ್ಲಬ್ ಅವರ ಬ್ಲಡ್ ಬ್ಯಾಂಕಿನಲ್ಲಿ O- ಬ್ಲಡ್ ಇದೆಯಂತೆ. ನಾನು ಹೋಗಿ ತಂದುಬಿಡ್ತೀನಿ. ಸಂಜೀವ್ ಹೊರಟಾಗ ದೀಪ ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ. ಅವಳು ಗರ ಬಡಿದವಳಂತೆ ಕುಳಿತಿರೋದು ಕಂಡು ನನಗೆ ಕನಿಕರ ಎನಿಸ್ತು. ಪಾಪ, ಗರ್ಭಿಣಿ ಬೇರೆ. ಇಂಥ ಸ್ಥಿತಿಯಲ್ಲಿ ತಾಯಿಯ ಬಗ್ಗೆ ತುಂಬ ಕೊರಗು ಹಚ್ಕೊಂಡಿದ್ದಾಳೆ ಎಂದ್ಕೊಂಡು ಅವಳ ಬಳಿ ಹೋಗಿ ಕುಳಿತೆ. ಬ್ಲಡ್ ಅರೇಂಜ್ ಆಗ್ತಿದೆ, ಧೈರ್ಯವಾಗಿರು. ಬ್ಲಡ್ ಕೊಟ್ಟ ಮೇಲೂ ಅಮ್ಮ ಬದುಕ್ತಾಳ? ದೀಪಾಳ ಪ್ರಶ್ನೆ ವಿಚಿತ್ರವಾಗಿ ಕಂಡಿತು. ಕೆಟ್ಟದನ್ನು ಯಾಕೆ ಯೋಚಿಸಬೇಕು?
ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗತ್ತೆ. ನನ್ನ ಮಾತಿನಿಂದ ಅವಳಿಗೆ ಸಮಾಧಾನವಾದಂತೆ ಕಾಣಲಿಲ್ಲ. ಆಗಾಗ ಮೊಬೈಲ್ನಲ್ಲಿ ಮೆಸೇಜ್ ನೋಡ್ತಾ ಆತಂಕದಿಂದ ಕುಳಿತಿದ್ಲು. ಸಂಜೀವ್ ವೈಜಯಂತಿಯವರಿಗೆ ಹೊಂದುವ ರಕ್ತ ತಂದು ಕೊಟ್ಟ ಮೇಲೆ ನಾನು ಡಾಕ್ಟರ್ನನ್ನು ಕೇಳಿದೆ, ನಾವು ಅವರನ್ನು ನೋಡಬಹುದಾ? ಇವತ್ತು ಬೇಡ, ಬೇರೆ ಕೇಸ್ಗಳೆಲ್ಲ ICUನಲ್ಲಿ ಇದ್ದಾರೆ, ಅನವಶ್ಯಕವಾಗಿ ವಿಸಿಟರ್ಸ್ನ ಒಳಗಡೆ ಬಿಡಲ್ಲ, ಬಂದು ಹೋಗಿ ಮಾಡುವವರಿಂದ ಬೇರೆ ರೋಗಿಗಳಿಗೆ ತೊಂದರೆಯಾಗುತ್ತೆ ಎಂದು ಡಾಕ್ಟರ್ ನಿರಾಕರಿಸ್ಬಿಟ್ರು. ಈಗ ಬ್ಲಡ್ ಕೊಟ್ಟ ಮೇಲೆ ಪೇಷಂಟ್ ಕಂಡೀಷನ್ ಹೇಗಿದೆ? ಸಂಜೀವ್ ಕೇಳಿದ್ರು. ಈಗಲೇ ಏನು ಹೇಳೋಕ್ಕಾಗಲ್ಲ, ನಾಳೆವರೆಗೂ ನೋಡಬೇಕು ಹೇಗೆ ರೆಸ್ಪಾಂಡ್ ಆಗ್ತಾರೆ ಅಂತ. ರೈಟ್ ನೌ ಹರ್ ಕಂಡೀಷನ್ ಈಸ್ ನಾಟ್ ಫ್ಲೇವರಬಲ್ ಎಂದು ಡಾಕ್ಟರ್ ಅಲ್ಲಿಂದ ಹೊರಟರು. ಇನ್ಸ್ಪೆಕ್ಟರ್ನ ಆದೇಶದ ಮೇರೆಗೆ ಅಲ್ಲೇ PC ಒಬ್ಬ ಕುಳಿತಿದ್ದ. ದೀಪಾ ನಮ್ಮಿಬ್ಬರ ಕಡೆ ತಿರುಗಿ, ಅಮ್ಮ ಉಳ್ಕೊಳ್ಳಲ್ಲ ಅನ್ಸುತ್ತೆ ಅಲ್ವಾ ಎಂದಾಗ ಮೊದಲೇ ಉದ್ವಿಗ್ನಗೊಂಡಿದ್ದ ನನ್ನ ಮನಸ್ಸಿನ ತಾಳ್ಮೆ ಸಡಿಲವಾಯಿತು. ಆವಾಗಲಿಂದ ಅದೇ ಮಾತು, ಯಾಕೆ ನಿಮ್ಮಮ್ಮ ಬದುಕೋದು ನಿನ್ಗೆ ಇಷ್ಟ ಇಲ್ವಾ ಎಂದು ರೇಗ್ಬಿಟ್ಟೆ. ದೀಪಾಳ ಮುಖ ವಿವರಣೆಗೊಂಡಿತು. ಮರುಕ್ಷಣವೇ ಸವರಿಸ್ಕೊಂಡು, ಅಮ್ಮ ತುಂಬ ಸಫರ್ ಮಾಡಿದ್ದಾಳೆ, ಈಗಲಾದರೂ ನಾನು ಅವಳಿಗೆ ಸಂತೋಷ ಪಡಿಸ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಸಡನ್ನಾಗಿ ಹೀಗೆ ಆಗೋಯ್ತಲ್ಲ ಅಂತ ನನಗೂ ಶಾಕ್ ಆಗಿದೆ. ನಾನು ಅಮ್ಮನಿಗೆ ಕೊಟ್ಟ ಕಷ್ಟಕ್ಕೆ ದೇವರು ಶಿಕ್ಷೆ ಕೊಡ್ತಾನೆ ಅನಿಸುತ್ತೆ. ಅದಕ್ಕೆ ಅಮ್ಮನ ಕಳ್ಕೊಂಡ್ಬಿಡ್ತೀವಿ ಅಂತ ಭಯ ಆಗ್ತಿದೆ ಎಂದು ಅಳಲು ಆರಂಭಿಸಿದ್ಲು. ಅವಳ ದುಃಖ ಕಂಡು ನನಗೂ ಕೋಪ ತಗ್ಗಿತು. ಪಶ್ಚಾತ್ತಾಪ ಪಡುವವರಿಗೆ ದೇವರು ಶಿಕ್ಷೆ ಕೊಡಲ್ಲ ದೀಪಾ. ಈಗ ನೋಡು, ಅವರ ಗ್ರೂಪಿನ ಬ್ಲಡ್ ಸಿಕ್ಕಿದೆ, ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಅದೆಲ್ಲ ದೇವರ ಸಹಾಯ ಅಲ್ವಾ? ದೀಪಾ ಏನೂ ಉತ್ತರಿಸಲಿಲ್ಲ. ರಾತ್ರಿ 8 ಗಂಟೆಗೆ ಹೊಡೆದಾಗ ನಾನು ಸಂಜೀವ್ ಹೊರಟು ನಿಂತ್ವಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಎಂದು ನನ್ನ ಹಾಗೂ ಸಂಜೀವ್ ಇಬ್ಬರ ಮೊಬೈಲ್ ನಂಬರ್ ಡಾಕ್ಟರ್ಗೆ ನರ್ಸ್ಗೆ ಕೊಡೋದನ್ನು ಮರೆಯಲಿಲ್ಲ. ದೀಪಾ, ನಿಮ್ಮ ಮನೆ ಎಲ್ಲಿದೆ? ನಾವು ಡ್ರಾಪ್ ಮಾಡಿ ಹೋಗ್ತೀವಿ ಎಂದು ನಾನು ಹೇಳಿದಾಗ ದೀಪಾ ಕುಳಿತಲಿಂದಲೇ ಹೇಳಲಿಲ್ಲ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ. ರಾತ್ರಿಯೆಲ್ಲ ಇಲ್ಲೇ ಇರ್ತೀಯಾ? ನೀನು ಗಂಡ ಬೇರೆ ಊರಿನಲ್ಲಿ ಇಲ್ಲ ಅಂತ ಹೇಳಿದೆ. ಇಲ್ಲ, ನಾನು 10 ಗಂಟೆ ಮೇಲೆ ಮನೆಗೆ ಹೋಗ್ತೀನಿ, ಒಬ್ಬಳೇ ಹೋಗ್ತೀಯಾ? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.